ರೆಕಾರ್ಡ್ ಬ್ರೇಕ್ ಸಿದ್ದು ಕೆಸಿವಿ ಜೊತೆ ಮಾತುಕತೆ. ಒಂದು ವಾರದಲ್ಲಿ ಎರಡೆರಡು ಬಾರಿ ಕೆಸಿವಿಯನ್ನ ಭೇಟಿಯಾಗಿದ್ದಾರೆ. ಕೆಸಿ ವೇಣುಗೋಪಾಲ್ ಭೇಟಿಯಾಗಿ ಸಿಎಂ ಸಿದ್ದರಾಮಯ್ಯ ಚರ್ಚೆ ಮಾಡಿದ್ದಾರೆ. ದಾಖಲೆ ಮುರಿತಿದ್ದಂತೆ ಸಿಎಂ ಎಚ್ಚರಿಕೆ ಹೆಜ್ಜೆಯನ್ನ ಇಡುವಲ್ಲಿ ಗಮನ ಹರಿಸಿದ್ದಾರೆ. ನಿರಂತರವಾಗಿ ರಾಹುಲ್ ಆಪ್ತರ ಜೊತೆ ಮಾತುಕತೆಯಲ್ಲಿದ್ದಾರೆ ಸಿದ್ದು. ಕೇರಳ ಭೇಟಿಯ ಬಳಿಕ ಮೈಸೂರಿನಲ್ಲಿ ಭೇಟಿಯಾಗಿ ಚರ್ಚೆಯನ್ನ ಮಾಡ್ತಾರೆ. ನಿನ್ನೆ ಕೆಸಿ ವೇಣುಗೋಪಾಲ್ ಜೊತೆ ಸಿಎಂ ಮಾತುಕತೆಯನ್ನ ಮಾಡಿರುವಂತದ್ದು. ಯಾವುದೇ ಕ್ಷಣದಲ್ಲಿಯೂ ದೆಹಲಿಗೆ ಭೇಟಿ ಸಾಧ್ಯತೆ ಇದೆ. ಸಂಪುಟ ಪುನರ್ರಚನೆಗೆ ತೆರಳಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈ ಮಧ್ಯೆ ಕೆಸಿವಿಯನ್ನ ಭೇಟಿಯಾದ ಸಿಎಂ ಸಿದ್ದರಾಮಯ್ಯ ಅವರಿಬ್ಬರು ಭೇಟಿಯಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಈ ವಾರದಲ್ಲೇ 2 ಬಾರಿ ಭೇಟಿಯಾಗಿ ಚರ್ಚೆಯನ್ನ ಮಾಡಿರುವಂತದ್ದು. ರೆಕಾರ್ಡ್ ಬ್ರೇಕ್ ಆಗಿರುವಂತಹ ಹಿನ್ನೆಲೆಯಲ್ಲೇ, ಹೊಸ ದಾಖಲೆಯ ಹಿನ್ನೆಲೆಯಲ್ಲೇ ಕೆಸಿವಿಯನ್ನ ವಾರದಲ್ಲಿ 2 ಬಾರಿ ಭೇಟಿ ಮಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಮುಂದಿನ ಸಿಎಂ ಯಾರಾಗಬೇಕು ಅನ್ನುವಂತಹ ಪವರ್ ಫೈಟ್ ಮಧ್ಯೆಯೇ ರಾಹುಲ್ ಆಪ್ತರ ಜೊತೆಗೂ ಸಿಎಂ ಸಿದ್ದರಾಮಯ್ಯರವರು ನಿರಂತರವಾಗಿ ಸಂಪರ್ಕದಲ್ಲಿರುವಂಥದ್ದು. ಮುಂದೆ ಏನಾಗುತ್ತೋ ರಾಜ್ಯ ರಾಜಕೀಯ ಬೆಳವಣಿಗೆಗಳು ಕಾದು ನೋಡಬೇಕಿದೆ. ಸಿದ್ದು ಮಾಡಿದಂಥ ಈ ದಾಖಲೆ ಕರ್ನಾಟಕದ ದೀರ್ಘಾವಧಿಯ ಸಿಎಂ ಸಿದ್ದರಾಮಯ್ಯನವರು ಅಂತ ಈಗ ಆಗಿರುವಂತಹ ಒಂದು ದಾಖಲೆ ಜೋಶನ್ನ ಮೂಡಿಸಿದೆ. ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆಗಳಾಗುವ ಸಾಧ್ಯತೆಯೂ ಕೂಡ ಇದೆ. ವೇಣುಗೋಪಾಲು ಇದರಿಂದ ವಯನಾಡಿಂದ ಈ ಕಡೆ ಬಂದು ಬೆಂಗಳೂರಿಗೆ ಹೋದರು, ಬೆಂಗಳೂರಿಂದ ಡೆಲ್ಲಿಗೆ ಹೋದರು. ಹಾಗೆ ಮೈಸೂರು ಬಂದ್ರಲ್ಲ, ಭೇಟಿ ಮಾಡೋಣ ಅಂತ ಮಾಡಿದ್ದೆ. ವೇಣುಗೋಪಾಲು ಇದರಿಂದ ವಯನಾಡಿಂದ ಈ ಕಡೆ ಬಂದು ಬೆಂಗಳೂರಿಗೆ ಹೋದರು, ಬೆಂಗಳೂರಿಂದ ಡೆಲ್ಲಿಗೆ ಹೋದರು. ಹಾಗೆ ಮೈಸೂರು ಬಂದ್ರಲ್ಲ, ಭೇಟಿ ಮಾಡೋಣ ಅಂತ ಮಾಡಿದ್ದೆ. ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ಸಿಎಂ ಸಿದ್ದರಾಮಯ್ಯ ವಾರದಲ್ಲಿ 2 ಸಾರಿ ಇದೀಗ ಭೇಟಿಯಾಗಿ ಚರ್ಚೆಯನ್ನ ಮಾಡ್ತಿರುವಂಥದ್ದು. ಹೊಸ ದಾಖಲೆ ನಿರ್ಮಾಣ ಕರ್ನಾಟಕದಲ್ಲಿ ಆದಂತಹ ಹಿನ್ನೆಲೆಯಲ್ಲೇ ಮುಂದಿನ ಸಿಎಂ ನಾನೇ ಆಗ್ತೀನಿ ಅನ್ನುವಂಥ ಜೋಶ್ನಲ್ಲಿ ಕೂಡ ಇದ್ದಾರೆ. ಇನ್ನು ರಾಹುಲ್ ಆಪ್ತರ ಜೊತೆಗೂ ಸಿಎಂ ಸಿದ್ದರಾಮಯ್ಯ ನಿರಂತರವಾಗಿ ಸಂಪರ್ಕದಲ್ಲಿ ಇರುವಂಥದ್ದು. ಮುಂದಿನ ಪವರ್ ಫೈಟ್ ಕದನದಲ್ಲಿ ಯಾರು ಸಿಎಂ ಆಗಬೇಕು ಅನ್ನುವಂತಹ ಕಾರಣ ಹಾಗೂ ಸಂಪುಟ ಸರ್ಜರಿಯ ಕುರಿತಾಗಿಯೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಯಾವುದೇ ಸಮಯದಲ್ಲಿ ದೆಹಲಿಗೆ ತೆರಳುವಂತಹ ಸಾಧ್ಯತೆ ಇದೆ. ಅಲ್ಲಿ ವರಿಷ್ಠರ ಜೊತೆಗೆ ಮಾತುಕತೆಯನ್ನ ಮಾಡುವಂತಹ, ಸಭೆಯನ್ನ ಮಾಡುವಂತಹ, ಚರ್ಚೆಯಾಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಬದಲಾವಣೆಗಳ ನಿರೀಕ್ಷೆಯೂ ಕೂಡ ಇದೆ.